ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಿ ಸ್ಟುಡಿಯೋ. ಎಸ್ ಸರ್, ರಕ್ಷಿತಾ ಶೆಟ್ಟಿ ಫ್ಯಾನ್ಸ್ಗಳಿಗೆ ಧನ್ಯವಾದ ಹೇಳಬೇಕು ಅಂತ ಹೇಳಿ ವಿಡಿಯೋನ ಮಾಡ್ತಾಯಿದ್ದೀನಿ. ರಕ್ಷಿತಾ ಶೆಟ್ಟಿ ವ್ಯಕ್ತಿತ್ವ ನೋಡಿ ಬಿಗ್ ಬಾಸಲ್ಲಿ ಅವಳ ಕ್ಯಾರೆಕ್ಟರ್ ಇಷ್ಟ ಆಗಿ ನಾನು ಅವಳಿಗೆ ಸಪೋರ್ಟ್ ಮಾಡೋದಕ್ಕೆ ಶುರು ಮಾಡಿದೆ. ಬಟ್ ನಾನು ಅವಳಿಗೆ ಸಪೋರ್ಟ್ ಮಾಡಿ ವಿಡಿಯೋಸ್ ಹಾಕೋದನ್ನೆಲ್ಲನೂ ಕೂಡ ನೀವು ಅವಳ ಫ್ಯಾನ್ಸ್ ಆಗಿ ನೀವು ನನಗೆ ಸಪೋರ್ಟ್ ಮಾಡಿದ್ದೀರಾ. ಸೊ ನಿಮ್ಮಿಂದ ನನ್ನ ಒಂದು ಯೂಟ್ಯೂಬ್ ಚಾನಲ್ ತುಂಬ ಚೆನ್ನಾಗಿ ಗ್ರೋ ಆಗಿದೆ ಅಂತ ಹೇಳ್ಬೋದು. ಸೊ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಈ ಒಂದು ವಿಡಿಯೋದಲ್ಲಿ ನಾನು ನನ್ನ ಡೆಲಿವರಿ ವ್ಲಾಗ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನನಗೆ ಗೊತ್ತು ನನ್ನ ಒಂದು ಪರ್ಸ್ನಲ್ ವೀಡಿಯೋಸ್ಗಳು ಈ ರೀತಿ ಅಪ್ಲೋಡ್ ಮಾಡೋದು ಲೈಕ್ ಅಷ್ಟು ಚೆನ್ನಾಗಿ ರೀಚ್ ಆಗಲ್ಲ ಅಂತ ಹೇಳಿ ನನಗೆ ಗೊತ್ತಿದೆ. ಬಟ್ ಆದರೂ ಕೂಡ ಅಪ್ಲೋಡ್ ಮಾಡ್ತಿದ್ದೀನಿ. ಯಾಕೆ ಅಂತಂದರೆ ಫೋನ್ ಸ್ಟೋರೇಜಲ್ಲಿ ಆ ಥರ ವೀಡಿಯೋಸ್ಗಳೆಲ್ಲ ಇಟ್ಕೊಂಡಾಗ ಅದು ಡಿಲೀಟ್ ಆಗುವಂತಹ ಸಾಧ್ಯತೆ ತುಂಬಾ ಇರುತ್ತೆ. ಅಂತಹ ವೀಡಿಯೋಸ್ಗಳೆಲ್ಲ ಕಳ್ಕೊಳ್ಳುವಂತಹ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಅದಕ್ಕೋಸ್ಕರ ಯಾವುದಾದ್ರೂ ಒಂದು ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮಲ್ಲಿ ಅಪ್ಲೋಡ್ ಮಾಡಿದ್ರೆ ನಾವು ಯಾವಾಗ ಬೇಕಾದ್ರೂ ನೋಡ್ಕೋಬೋದು, ಸೇಫಾಗಿರುತ್ತೆ ಅನ್ನುವಂತಹ ಒಂದೇ ಒಂದು ಕಾರಣಕ್ಕೆ ನನ್ನ ಮೆಮೊರೀಸ್ಗೋಸ್ಕರ ನಾನು ಆ ವಿಡಿಯೋನೂ ಕೂಡ ಇದರಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇಷ್ಟು ದಿವಸ ಬೇರೆ ವೀಡಿಯೋಸ್ಗಳಿಗೆಲ್ಲ ಹೇಗೆ ಸಪೋರ್ಟ್ ಮಾಡಿದ್ರು ಅದೇ ರೀತಿ ಸಪೋರ್ಟ್ ಮಾಡಿ ಅಂತ. ಆ್ಯಕ್ಚುಲಿ ಏನು ಅಂದರೆ ಹಾಸ್ಪಿಟ್ಲಿಗೆ ಹೋಗೋವಾಗಿಂದ ಹಿಡಿದು ಲೈಕ್ ಕಂಪ್ಲೀಟ್ ನಾನು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿರ್ತೀನಲ್ಲ 3 to 4 ಡೇಸು, ಆ 4 ಡೇಸ್ ಕೂಡ ಕಂಪ್ಲೀಟಾಗಿ ರೆಕಾರ್ಡ್ ನೋಡ್ಕೋಬೇಕು. ಅದಾದಮೇಲೆ ಆ ವಿಡಿಯೋನ ಅಪ್ಲೋಡ್ ಮಾಡಿಬಿಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೆ. ಬಟ್ ನನ್ನ ಫಿಸಿಕಲ್ ಸ್ಟ್ರೆಂತ್, ಮೆಂಟಲ್ ಸ್ಟ್ರೆಂತ್ ಅನ್ನೋದು ಡೆಲಿವರಿ ಆದಮೇಲೆ ಅದಕ್ಕೆ ಸಪೋರ್ಟ್ ಮಾಡಲಿಲ್ಲ. ಸೊ ಅದಕ್ಕೋಸ್ಕರ ಡೆಲಿವರಿ ಆದಮೇಲೆ ಅಷ್ಟೇನು ವ್ಲಾಗ್ಸ್ಗಳನ್ನ ಅಷ್ಟೆಲ್ಲ ಒಂದು ವೀಡಿಯೋಸ್ನೂ ನಾನು ಮಾಡ್ಕೊಳೋದಕ್ಕೆ ಹೋಗಲಿಲ್ಲ. ಆ್ಯಂಡ್ ಬೇಬಿಗೂ ಸ್ವಲ್ಪ ಜಾಂಡೀಸ್ ಇದೆ ಅಂತ ಹೇಳಿದ್ರು. ಸೊ ಅದರೆಲ್ಲ ಸ್ವಲ್ಪ ಫ್ರಸ್ಟ್ರೇಷನ್ ಆಗೋದಕ್ಕೆ ಶುರುವಾಗಿತ್ತು. ಸೊ ಅದಕ್ಕೋಸ್ಕರ ನಾನು ವೀಡಿಯೋಸ್ ಮಾಡ್ಕೊಳ್ಳೋದಕ್ಕೆ ಹೋಗಿಲ್ಲ. ಬೇಬಿ ಕೇರ್ ಮಾಡ್ಕೊಳೋದು, ನನ್ನನ್ನು ನಾನು ನೋಡ್ಕೊಳ್ಳೋದು ಇದೇ ಆಗೋಗಿತ್ತು. ಆ್ಯಂಡ್ ಎಸ್, ಹೋಗೋಕ್ಕೆ ಮುಂಚೆ ಒಂದಷ್ಟು ಕ್ಲಿಪ್ಸ್ಗಳನ್ನು ನಾನು ವೀಡಿಯೋ ಮಾಡ್ಕೊಂಡಿದ್ದೀನಿ. ಎಷ್ಟೊತ್ತಿಗೆ ಹಾಸ್ಪಿಟ್ಲಿಗೆ ಹೋದ್ವಿ, ಎಷ್ಟೊತ್ತಿಗೆ ಆ ಪ್ರೊಸೀಜರ್ಸ್ ಎಲ್ಲ ಶುರುವಾಯಿತು, ಎಷ್ಟೊತ್ತಿಗೆ ಆಪ್ರೇಷನ್ ಥಿಯೇಟ್ರ್ ಒಳಗಡೆ ಹೋದೆ, ಎಷ್ಟೊತ್ತಿಗೆ ಹೊರಗಡೆ ಬಂದೆ, ನನ್ನ ಮಗು ಎಷ್ಟೊತ್ತು ನನ್ನ ಕೈಗೆ ಸಿಕ್ತು, ಎಲ್ಲವನ್ನೂ ಸಹ ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ಕೋತೀನಿ. ಓವರಾಲ್ ನನ್ನ ಎಕ್ಸ್ಪೀರಿಯನ್ಸ್ ಹೇಗಿತ್ತು, ಯಾವ ಹಾಸ್ಪಿಟ್ಲಲ್ಲಿ ನನಗೆ ಡೆಲಿವರಿ ಆಯಿತು, ಯಾವ ಡಾಕ್ಟರ್ ನನಗೆ ಡೆಲಿವರಿ ಮಾಡಿದ್ರು, ಇದೆಲ್ಲವನ್ನು ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೋತೀನಿ. ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಅನಿಸಿದ್ರೆ ಕಂಪ್ಲೀಟಾಗಿ ವಿಡಿಯೋನ ನೋಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಆ್ಯಕ್ಚುಲಿ ನಮಗೆ ಇಂಥ ದಿವಸನೇ ಮಗು ಆಗಬೇಕು ಆ್ಯಂಡ್ ಇದೇ ಟೈಮ್ಗೆ ಡೆಲಿವರಿ ಆಗಬೇಕು ಅಂತೆಲ್ಲ ಹೇಳಿ ನಾವು ಮೊದಲೇ ಡಾಕ್ಟರ್ ಹತ್ರ ಮಾತಾಡ್ಕೊಂಡಿದ್ವಿ. ಸೊ ಡೆಲಿವರಿ ಯಾವತ್ತಾಗುತ್ತೆ ಅಂತ ಗೊತ್ತಿತ್ತಲ್ವ, ಹಾಸ್ಪಿಟಲ್ಗೆ ಯಾವತ್ತು ಹೋಗಬೇಕು ಅಂತಲೂ ಕೂಡ ಗೊತ್ತಿತ್ತು. ಸೊ ಹಿಂದಿನ ದಿವಸ ನೈಟ್ ಒಂಚೂರು ನಿದ್ದೆ ಬರ್ತಿರ್ಲಿಲ್ಲ, ಅಯ್ಯೋ ನಾಳೆ ಡೆಲಿವರಿ ಅಂತ ಹೇಳಿ. ಬಟ್ ಚೆನ್ನಾಗಿ ನಿದ್ದೆ ಮಾಡಿಲ್ಲ ಅಂತ ಅಂದ್ರೂ ಕೂಡ BP ವೇರಿಯೇಷನ್ಸ್ ಆಗೋ ಚಾನ್ಸಸ್ ಎಲ್ಲ ಇರುತ್ತೆ ಅಂತ ಹೇಳಿ ಒಂದು ಸ್ವಲ್ಪ ಹೊತ್ತು ಹೇಗೋ ಮಲ್ಕೊಂಡೆ. ಬಟ್ ಆದರೂ ಕೂಡ ಮಾರ್ನಿಂಗ್ ಒಂದು 3 o'clock ಅಷ್ಟರಲ್ಲೇ ಎಚ್ಚರ ಆಗೋಯಿತು. ಆ್ಯಂಡ್ ಡಾಕ್ಟರು ಕೂಡ ನಮಗೆ 6 o'clock ಅಷ್ಟರಲ್ಲಿ ಏನಾದರೂ ಒಂಚೂರು ಲೈಟ್ ಫುಡ್ ತಿಂದುಬಿಟ್ಟು 8 o'clock ಅಷ್ಟರಲ್ಲೆಲ್ಲ ಬಂದು ಅಡ್ಮಿಟ್ ಆಗಿಬಿಡಿ ಅಂತ ಹೇಳಿದರು. ಸೊ ನಾವು 8 o'clock ಅಷ್ಟರಲ್ಲೆಲ್ಲ ಹಾಸ್ಪಿಟ್ಲ್ ಒಳಗಡೆ ಇದ್ರಿ. ಆ್ಯಂಡ್ ನಾನು ತೋರಿಸ್ತಿದ್ದು ಮದರ್ಹುಡ್ ಹಾಸ್ಪಿಟಲಲ್ಲೇ. ನನ್ನ ಹೋಲ್ ಪ್ರೆಗ್ನೆನ್ಸಿ ನಾನು ತೋರಿಸಿರೋದು ಮದರ್ಹುಡ್ ಹಾಸ್ಪಿಟಲಲ್ಲೇ. ಹಾಗೆ ಜಸ್ಟ್ ಒಂದು ಡಾಕ್ಟ್ರ್ ಹತ್ರ ಅಷ್ಟೇ ನಾವು ತೋರಿಸಿರೋದು, ಡಾಕ್ಟರ್ ಶಿರೀಷಾ ರೆಡ್ಡಿ ಅಂತ ಹೇಳಿ. ಆ್ಯಂಡ್ ಇನ್ನು ಹಾಸ್ಪಿಟಲ್ಗೆ ಎಲ್ಲರೂ ಹೋಗಿದ್ರಿ, ನಮ್ಮ ಮನೆಯವರೆಲ್ಲರೂ, ನಮ್ಮ ಹಸ್ಬೆಂಡು, ನಾನು, ನಮ್ಮ ಅತ್ತೆ, ನಮ್ಮ ಮಾವ, ನನ್ನ ನಾದಿನಿ, ನಮ್ಮಮ್ಮ, ನನ್ನ ಮಕ್ಕಳು ಎಲ್ಲರೂ ಸಹ ಹೋಗಿದ್ವಿ ಹಾಸ್ಪಿಟಲ್ಗೆ. ಬಟ್ ನಮ್ಮ ಮಾವ ಮತ್ತು ನನ್ನ ನಾದಿನಿ ಅವ್ರ ಯಜಮಾನ್ರು ಇಬ್ಬರು ಕಾರ್ ಡೆಲಿವರಿ ತೊಗೊಳೋದಿತ್ತು. ಅವತ್ತೇ ಮಗು ಹುಟ್ಟೋ ಟೈಮ್ಗೆ ಕಾರ್ ಡೆಲಿವರಿನೂ ಸಹ ತೊಗೋಬೇಕು ಅಂತ ಅಂದ್ಕೊಂಡಿದ್ರು. ಸೊ ಅದಕ್ಕೋಸ್ಕರ ಅವ್ರು ಆ ಪ್ರೊಸೀಜರ್ಸ್ ನೋಡ್ತೀವಿ ಅಂತ ಹೇಳಿ ಹೋದರು. ಆ್ಯಂಡ್ ಇನ್ನು ನನ್ನ ಹಸ್ಬೆಂಡ್ ನನ್ನ ಜೊತೆನೇ ಇದ್ದರು. ಪ್ರೊಸೀಜರ್ಸ್ ಎಲ್ಲ ಮಾತಾಡ್ತಿದ್ರು. ರೂಮ್ ಅಲಾಟ್ಮೆಂಟ್ ಎಲ್ಲ ಎಷ್ಟೊತ್ತಿಗಾಗುತ್ತೆ, ಯಾವ ರೂಮ್ ನಂಬರು ಇದೆಲ್ಲ ತಿಳ್ಕೊಂಡು ರೂಮ್ ಅಲಾಟ್ಮೆಂಟ್ ಮಾಡಿಸ್ಕೊಂಡು ಬಂದರು. ನೆಕ್ಸ್ಟ್ ನಾವಿನ್ನು ರೂಮ್ ಕಡೆ ಹೋದ್ವಿ. ಆ್ಯಂಡ್ ಮದರ್ಹುಡ್ ಹಾಸ್ಪಿಟಲಲ್ಲಿ ನಾವು ತೊಗೊಂಡಿದ್ದು ಸೂಟ್ ರೂಮ್ ಅಂತ ಹೇಳಿ. ಆ್ಯಂಡ್ ಈ ಥರ ಸೂಟ್ ರೂಮ್ ತೊಗೊಂಡ್ರೆ ನಿಮಗೆ 2 ಸೆಕ್ಷನ್ಸ್ ಇರುತ್ತೆ, 2 ರೂಮ್ ಇರೋ ಥರ ಇರುತ್ತೆ. ಒಂದು ಪೇಷಂಟ್ಗೆ ಅಂತಲೇ ಸಪ್ರೇಟ್ ಇರುತ್ತೆ, ಹಾಗೆ ವಿಸಿಟರ್ಸ್ ಬಂದವ್ರಿಗೆ ಅಂತಲೇ ಸಪ್ರೇಟ್ ಇರುತ್ತೆ. ರೂಮ್ ಅಂತೂ ತುಂಬಾ ಕಂಫರ್ಟಬಲ್ ಆಗಿತ್ತು, ತುಂಬಾ ಹೈಜೀನಾಗಿ ಮೇಂಟೈನ್ ಕೂಡ ಮಾಡಿದರು. ವಿಸಿಟರ್ಸ್ಗೆ ಅಂತಲೇ ಸಪ್ರೇಟ್ ರೂಮ್ ಒಂದು ಸೆಕ್ಷನ್ ಮಾಡಿರ್ತಾರಲ್ಲ, ಅದರಲ್ಲೂ ಕೂಡ ಒಂದು TV ಇತ್ತು, AC ಇತ್ತು. ಆ್ಯಂಡ್ ಪೇಷಂಟ್ಗೆ ಅಂತ ಅಲಾಟ್ ಆಗಿರೋ ರೂಮಲ್ಲೂ ಕೂಡ TV, ಓವನ್ನು, ಫ್ರಿಜ್ಜು, AC ಎಲ್ಲ ಕೂಡ ಇತ್ತು ಅಂತ ಹೇಳ್ಬೋದು. ಆ್ಯಂಡ್ ವಾಶ್ರೂಮ್ ಎಲ್ಲನೂ ಕೂಡ ತುಂಬಾ ನೀಟಾಗಿತ್ತು. ಸೊ ಯಾರೂ ಕೂಡ ಮದರ್ಹುಡ್ ಹಾಸ್ಪಿಟಲ್ಸಲ್ಲಿ ರೂಮ್ಸ್ ಹೇಗಿರುತ್ತೆ ಅಂತ ಭಯ ಪಡಬೇಡಿ, ತುಂಬಾ ನೀಟ್ ಆ್ಯಂಡ್ ಕ್ಲೀನಾಗಿ ಹೈಜೀನಾಗಿ ಮೇಂಟೈನ್ ಮಾಡಿರ್ತಾರೆ. ಆ್ಯಂಡ್ ರೂಮೆಲ್ಲ ಅಲಾಟ್ ಆಗಿದ್ದಾದಮೇಲೆ ಹಾಸ್ಪಿಟಲ್ ಗೌನ್ನ ತಂದು ಕೊಟ್ಟರು ನನಗೆ. ರೆಡಿ ಆಗಿಬಿಡಿ, ಗೌನ್ಸ್ ಎಲ್ಲ ಚೇಂಜ್ ಮಾಡಿಕೊಂಡು ಅಂತ ಹೇಳಿ.
ಕೊಟ್ಟರು. ನಾನು ಇದು ನನ್ನ ಲಾಸ್ಟ್ ಪ್ರೆಗ್ನೆನ್ಸಿ ಅಂತ ಹೇಳಿ ವಿಡಿಯೋ ಮಾಡ್ಕೋತಿದ್ದೆ. ಆ್ಯಂಡ್ ಸ್ವಲ್ಪ ಬೇಜಾರು ಕೂಡ ಆಗ್ತಿತ್ತು. ಲೈಕ್ ಇನ್ನೊಂದು ಸತಿ ನಾನು ಈ ಫೇಸ್ನ ಯಾವತ್ತೂ ಎಂಜಾಯ್ ಮಾಡೋಕ್ಕಾಗಲ್ಲ, ಇದೇ ನನ್ನ ಲಾಸ್ಟ್ ಪ್ರೆಗ್ನೆನ್ಸಿ ಆ್ಯಂಡ್ ಲಾಸ್ಟ್ ಡೇ ಆಫ್ ಪ್ರೆಗ್ನೆನ್ಸಿ ಅಂತ ಒಂದು ಸ್ವಲ್ಪ ಬೇಜಾರು ಕೂಡ ಆಗ್ತಿತ್ತು. ಆ್ಯಂಡ್ ಅದೇ ರೀತಿ ಖುಷಿ ಕೂಡ ಆಗ್ತಿತ್ತು ಅಂತ ಹೇಳ್ಬೋದು. ಇನ್ನು ಸ್ವಲ್ಪ ಹೊತ್ತಲ್ಲಿ ನನ್ನ ಮಗು 9 ತಿಂಗಳಿಂದ ಹೊಟ್ಟೆಯಲ್ಲಿ ಇಟ್ಕೊಂಡಿದ್ದಂತಹ ಮಗು ನನ್ನ ಕೈಯಲ್ಲಿ ಇರುತ್ತೆ ಅಂತ ಹೇಳಿ ಖುಷಿ ಕೂಡ ಆಗ್ತಿತ್ತು. ಆ್ಯಂಡ್ ಎಸ್, ಇನ್ನು ಸ್ವಲ್ಪ ಹೊತ್ತಲ್ಲಿ ನನಗೆ ಆಪ್ರೇಷನ್ ಅಂತ ಗೊತ್ತಿದ್ದರೂ ಕೂಡ ಸ್ವಲ್ಪ ಆರಾಮಾಗೇ ಇದ್ದೆ, ಸ್ಟ್ರಾಂಗಾಗೇ ಇದ್ದೆ ಅಂತ ಹೇಳ್ಬೋದು. ಭಯ ಪಡ್ತಿರ್ಲಿಲ್ಲ, ಯಾಕೆಂದರೆ ಸಿ ಸೆಕ್ಷನ್ ಡೆಲಿವರಿ ಯಾವ ರೀತಿ ನಡೆಯುತ್ತೆ ಅನ್ನೋದು ನನಗೆ ಗೊತ್ತಿತ್ತು. ಫಸ್ಟ್ ಡೆಲಿವರಿ ಕೂಡ ನನಗೆ ಸಿ ಸೆಕ್ಷನ್ನೇ ಆಗಿದ್ದಿದ್ದು. ಲೈಕ್ ನಾರ್ಮಲ್ಗೆ ಅಂತ ಹೇಳಿ ತುಂಬಾ ಟ್ರೈ ಮಾಡಿದ್ವಿ, ಬಟ್ ಆಗಿರಲಿಲ್ಲ. ಸೊ ಸಿ ಸೆಕ್ಷನ್ ಮಾಡಿಬಿಟ್ಟಿದ್ರು. ಸೊ ಸಿ ಸೆಕ್ಷನ್ ಎಲ್ಲ ಒಂದು ಆಲ್ಮೋಸ್ಟ್ 5 to 10 ಮಿನಿಟ್ಸಲ್ಲಿ ಮುಗ್ದೋಗುತ್ತೆ, ಆರಾಮಾಗಿ ಮುಗ್ದೋಗುತ್ತೆ ಅಂತ ಹೇಳಿ ಆರಾಮಾಗಿಯೇ ಇದ್ದೆ, ಏನು ಭಯ ಪಟ್ಕೊಂಡಿರಲಿಲ್ಲ. ಹಾಗಂತ ಸಿ ಸೆಕ್ಷನ್ ಡೆಲಿವರಿ ಅಂತಂದರೆ ಏನು ಈಸಿ ಅಂತ ಅಂದ್ಕೊಳಕ್ಕೆ ಹೋಗಬೇಡಿ. ನಮ್ಮ ಲೇಯರ್ಸು ಕೂಡ ಅರೌಂಡ್ ಒಂದು 6 to 7 ಲೇಯರ್ ಕಟ್ ಮಾಡಿ ಮಗುನ ಹೊರಗಡೆ ತೆಗೆಯೋದು. ಬಟ್ ಆ ಟೈಮಲ್ಲಿ ನಾನು ಸ್ಟ್ರಾಂಗಾಗಿರಬೇಕು ಅಂತ ಹೇಳಿ ನನಗೆ ನಾನೇ ಧೈರ್ಯ ತೊಗೋತಿದ್ದೆ. ಏನಾಗಲ್ಲ ಬಿಡು, 10 ಮಿನಿಟ್ಸಲ್ಲಿ ಮುಗ್ದೋಗುತ್ತೆ ಅಂತ ಹೇಳಿ ನನಗೆ ನಾನೇ ಧೈರ್ಯ ತೊಗೋತಿದ್ದೆ. ಆ್ಯಂಡ್ ಇನ್ನು ನನ್ನ ಕಾಲೆಲ್ಲ ನೋಡ್ಬೋದು, ಫುಲ್ ಊತ ಎಲ್ಲ ಬಂದುಬಿಟ್ಟಿತ್ತು. ಆ ಕಾಲು ನೋಡೋಕ್ಕೆ ಭಯ ಆಗೋದು, ಅಷ್ಟಪ್ಪ ಊದ್ಕೊಂಬಿಟ್ಟಿತ್ತು. ಆ್ಯಂಡ್ ನೆಕ್ಸ್ಟ್ ಬಂದು ಮೆಡಿಸಿನ್ ಟೆಸ್ಟಿಂಗ್ ಎಲ್ಲ ಶುರು ಮಾಡಿಕೊಂಡ್ರು. ಪ್ರೊಸೀಜರ್ಸ್ ಎಲ್ಲ, ಮೆಡಿಕೇಷನ್ ಪ್ರೊಸೀಜರ್ಸ್ ಎಲ್ಲ ಶುರು ಮಾಡಿಕೊಂಡ್ರು. ಇನ್ಸ್ಟಾಗ್ರಾಮಲ್ಲಿ ಎಷ್ಟೋ ಜನ ಆಗ್ತಿರ್ತಾರಲ್ಲ, ದ ಓನ್ಲಿ ಪೇನ್ ದಟ್ ಗಿವ್ ಸೊ ಮಚ್ ಆಫ್ ಹ್ಯಾಪಿನೆಸ್ ಅಂತ ಹೇಳಿ ನನಗೂ ಕೂಡ ಅದು ಫೀಲ್ ಆಯಿತು ಅಂತಲೇ ಹೇಳ್ಬೋದು ಈ ಟೈಮಲ್ಲಿ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ನನ್ನ ಫಿಂಗರ್ಸಲ್ಲಿ ನೇಲ್ ಪಾಲಿಷ್ ನೋಡ್ತಿರ್ಬೋದು ನೀವು, ನೇಲ್ಸಲ್ಲಿ. ಸೊ ಆ ನೇಲ್ ಪಾಲಿಷ್ನೆಲ್ಲ ಕೂಡ ರಿಮೂವ್ ಮಾಡಿಸಿದ್ರು. ಫಸ್ಟ್ ಡೆಲಿವರಿ ಟೈಮಲ್ಲಿ ಈ ರೀತಿ ಏನು ರಿಮೂವ್ ಮಾಡಿಸಿರ್ಲಿಲ್ಲ. ಕಾಲಲ್ಲಿದ್ದಂತಹ ನೇಲ್ ಪಾಲಿಷ್ನು ರಿಮೂವ್ ಮಾಡಿಸಿದ್ರು, ಕೈಯಲ್ಲೂ ಸಹ ನೇಲ್ ಪಾಲಿಷ್ ಎಲ್ಲ ರಿಮೂವ್ ಮಾಡಿಸಿದ್ರು. ಆ್ಯಂಡ್ ನೀವು ಏನೇ ಆರ್ನಮೆಂಟ್ಸ್ ಹಾಕ್ಕೊಂಡಿದ್ರು, ಲೈಕ್ ನೆಕ್ ಚೈನ್, ತಾಲಿ ಚೈನ್ ಆಗಿರ್ಬೋದು, ಕಾಲುಂಗುರ ಆಗಿರ್ಬೋದು, ಅಥವಾ ಫಿಂಗರ್ಸ್ಗೆ ರಿಂಗ್ ಆಗಿರ್ಬೋದು, ಇಯರಿಂಗ್ಸ್ ಆಗಿರ್ಬೋದು, ಲೈಕ್ ನೀವು ಏನೇ ಹಾಕ್ಕೊಂಡಿದ್ರು ಎಲ್ಲನೂ ಕೂಡ ರಿಮೂವ್ ಮಾಡಿಸ್ತಾರೆ. ಆ್ಯಂಡ್ ಇನ್ನು ನಮ್ಮಮ್ಮ ಅಂತೂ ಫುಲ್ಲು ಟೆನ್ಷನ್ ಮಾಡ್ಕೊಂಡು ಕೂತ್ಕೊಂಡಿದ್ರು ಅಂತಲೇ ಹೇಳ್ಬೋದು. ಯಾಕೆಂದರೆ ನಮ್ಮ ಫ್ಯಾಮಿಲಿನಲ್ಲಿ ಒಂದು ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಆಗಿತ್ತು ಡೆಲಿವರಿ ಟೈಮಲ್ಲಿ. ಅಂದರೆ ತುಂಬ ವರ್ಷಗಳ ಹಿಂದೆ ಆಗಿದ್ದಿದ್ದು ಇದು. ನಮ್ಮ ಅಪ್ಪನ ತಂಗಿ ಒಬ್ಬರು ತೀರ್ಕೊಂಡಿದ್ರು ಡೆಲಿವರಿ ಟೈಮಲ್ಲಿ. ಸೊ ಅದಕ್ಕೋಸ್ಕರ ಅದನ್ನೆಲ್ಲ ಕಣ್ಣಲ್ಲಿ ನೋಡಿರ್ತಾರಲ್ವ, ಅದಕ್ಕೋಸ್ಕರ ಸ್ವಲ್ಪ ಟೆನ್ಷನಲ್ಲೇ ಕೂತ್ಕೊಂಡಿದ್ರು ಅಂತ ಹೇಳ್ಬೋದು. ಆ್ಯಂಡ್ ಇನ್ನು ನಮ್ಮ ಅಜ್ಜಿ, ನಮ್ಮ ದೊಡ್ಡಮ್ಮ, ನಮ್ಮ ಆಂಟಿಗಳು ಎಲ್ಲರೂ ಸಹ ಕಾಲ್ ಮಾಡಿ ಕೇಳ್ತಿದ್ರು ನಮ್ಮಮ್ಮನ, ಲೈಕ್ ಕರ್ಕೊಂಡು ಹೋದ್ರಾ, ಆಪ್ರೇಷನ್ ಥಿಯೇಟ್ರ್ ಒಳಗಡೆ ಕರ್ಕೊಂಡು ಹೋದ್ರಾ ಅಂತ ಹೇಳಿ. ನಮ್ಮಮ್ಮ ಕಾಲಲ್ಲಿ ಮಾತಾಡ್ಕೊಂಡು ಫುಲ್ ಟೆನ್ಷನ್ ಆಗಿದ್ರು ಅಂತಲೇ ಹೇಳ್ಬೋದು. ಆ್ಯಂಡ್ ಇನ್ನು ನನ್ನ ಮಗಳು ಕೂಡ ಬಂದು ಪಾಪ ಬೇಜಾರು ಮಾಡ್ಕೊಂಡು ಕೇಳ್ತಿದ್ಲು, ಯಾಕೆ ಮಮ್ಮಿ ಕೈಗೆಲ್ಲ ಹಿಂಗೆ ಹಾಕಿದ್ದಾರೆ ಅಂತ ಹೇಳಿ. ಸ್ವಲ್ಪ ಹೊತ್ತಮ್ಮ ಬೇಬಿ ಆಚೆ ಬರುತ್ತಲ್ವ, ಅದಕ್ಕೆ ಹಾಕಿದ್ದಾರೆ ಅಂತ ಹೇಳಿದ ತಕ್ಷಣ ಅವಳು ಕೂಡ ಖುಷಿಯಾಗಿ ಆಚೆ ಹೋದ್ಲು. ನಾನಂತೂ ಟೈಮ್ ನೋಡ್ತಾನೆ ಇದ್ದೆ, ಎಷ್ಟೊತ್ತಿಗೆ ಬರ್ತಾರೋ ಕರ್ಕೊಂಡು ಹೋಗ್ತಾರೋ ಅಂತ ಹೇಳಿ. ಆ್ಯಂಡ್ ಇನ್ನು 11 o'clock ಅಷ್ಟರಲ್ಲಿ ಬಂದು ಚೇರ್ ಮೇಲೆಲ್ಲ ಕೂರಿಸಿ ಕರ್ಕೊಂಡು ಹೋಗ್ತಿದ್ದಾರೆ. ಲೈಕ್ 11 to 11:30 ಅಷ್ಟರಲ್ಲಿ ನಮಗೆ ಬೇಬಿ ಬೇಕು ಅಂತ ಹೇಳಿದ್ರಿ. ನಾವು ಐನೋರ ಹತ್ರ ಎಲ್ಲ ಟೈಮಿಂಗ್ಸ್ ಕೇಳಿಬಿಟ್ಟು ಈ ಟೈಮಿಂಗ್ಸಲ್ಲೇ ಬೇಕು ಅಂತ ಹೇಳಿದ್ವಿ. ಸೊ 11 o'clock ಅಷ್ಟರಲ್ಲಿ ಬಂದು ಕರ್ಕೊಂಡು ಹೋಗ್ತಿದ್ದಾರೆ. ಸೊ ಪ್ರೊಸೀಜರ್ಸ್ ಎಲ್ಲ ಮಾಡಿ ಡೆಲಿವರಿ ಆಗೋಷ್ಟರಲ್ಲಿ 11:30 ಆಗುತ್ತಲ್ವ. ಸೊ 11 o'clockಗೆ ಬಂದು ಕರ್ಕೊಂಡು ಹೋದರು. ಆ್ಯಂಡ್ ನನ್ನ ಒಳಗಡೆ ಕರ್ಕೊಂಡು ಹೋಗೋಷ್ಟರಲ್ಲೇ ನನ್ನ ಹಸ್ಬೆಂಡ್ ಹೋಗಿ ಕಾರ್ ಡೆಲಿವರಿ ತೊಗೊಂಡಿದ್ರು. ಕಾರ್ ಡೆಲಿವರಿ ಮಗನ್ನ ಹೊಸ ಕಾರಲ್ಲೇ ಮನೆಗೆ ಕರ್ಕೊಂಡು ಹೋಗಬೇಕು ಅಂತ ಹೇಳಿ ಅವ್ನ ಡೆಲಿವರಿ ಆಗೋ ದಿವಸನೇ ಕಾರ್ನ ಪರ್ಚೇಸ್ ಮಾಡಿದ್ರು. ಕಾರ್ ಪರ್ಚೇಸ್ ಆದಮೇಲೆ ನೆಕ್ಸ್ಟು ಅವನ್ನ ಇದೇ ಕಾರಲ್ಲಿ, ಅಂದರೆ 4 days ಆದಮೇಲೆ ನಾವು ಇದೇ ಕಾರಲ್ಲಿ ಅವ್ರನ್ನ ಫಸ್ಟ್ ಮನೆಗೆ ಕರ್ಕೊಂಡು ಹೋಗಿದ್ದು. ಸೊ ಅದಕ್ಕೋಸ್ಕರನೇ ಹೊಸ ಕಾರ್ ತೊಗೊಬಂದರು. ಆ್ಯಂಡ್ ಇನ್ನು ಆಪ್ರೇಷನ್ ಥಿಯೇಟ್ರ್ ಒಳಗಡೆ ಹೋಗಿದ ತಕ್ಷಣ 11 o'clock ಆಗಿತ್ತು. ಲೈಕ್ 11 o'clock ಹೋಗಿದ ತಕ್ಷಣ ಅನಸ್ತೇಷಿಯಾ ಕೊಟ್ಟು ಲೈಕ್ ನಮಗೆಲ್ಲ ನೆನಪಿರುತ್ತೆ, ಎಲ್ಲ ಅವ್ರು ಮಾತಾಡ್ತಿರೋದೆಲ್ಲ ಕೇಳಿಸ್ಕೊತಾ ಇರ್ತೀವಿ, ಎಲ್ಲ ಎಚ್ಚರನೇ ಇರುತ್ತೆ. ಅನಸ್ತೇಷಿಯಾ ಅಂದರೆ ಕಂಪ್ಲೀಟಾಗಿ ನಮಗೇನು ಗೊತ್ತಾಗೋದೇ ಇಲ್ಲ ಅನ್ನೋ ರೀತಿ ಏನಿರಲ್ಲ. ಜಸ್ಟ್ ನಮ್ಮ ಫೇಸ್ಗೆ ಒಂದು ಅಡ್ಡ ಬಟ್ಟೆಯನ್ನು ಕಟ್ಟಿ ಅವರ ಪ್ರೋಸೆಸ್ನ ಅವರು ಶುರು ಮಾಡ್ಕೋತಾರೆ. ಆ್ಯಂಡ್ ಅವ್ರು ಮಾತಾಡೋದು ಎಲ್ಲವೂ ಸಹ ಕೇಳಿಸ್ತಿರುತ್ತೆ. ಎಲ್ಲ ನನ್ನೂ ಸಹ ಮಾತಾಡಿಸ್ಕೊಂಡು ಎಚ್ಚರ ಇರಿಸ್ಕೊಂಡೇ ಆ ಒಂದು ಪ್ರೊಸೀಜರ್ಸ್ನ ಶುರು ಮಾಡಿದ್ರು. ಆ್ಯಂಡ್ ಎಸ್, ಅದು ಫೈನಲಿ ಮುಗಿದು ಮಗು ನನ್ನ ಕೈಗೆ 11:25 ಅಷ್ಟರಲ್ಲಿ ಸಿಕ್ತು. 11:30 ಅಷ್ಟರಲ್ಲಿ ನಮಗೆ ಮಗು ಬೇಕು ಅಂತ ನಾವು ಹೇಳಿದ್ವಿ. ಸೊ 11:25ಗೆ ಮಗುನ ನಮ್ಮ ಕೈಯಲ್ಲಿ ಕೊಟ್ಟರು. ಇಟ್ಸ್ ಎ ಬಾಯ್ ಅಂತ ಹೇಳಿ ಮಗುನ ನಮ್ಮ ಕೈಯಲ್ಲಿ ಕೊಟ್ಟಿದ ತಕ್ಷಣ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಯಾಕೆಂದರೆ ಬಾಯ್ ಬೇಬಿ ಬೇಕು ಅಂತಲೇ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ. ಒಂದು ಹೆಣ್ಮಗು ಆಗಿದ್ದರಿಂದ ಇನ್ನೊಂದು ಗಂಡು ಮಗು ಆದರೆ ನಮ್ಮ ಫ್ಯಾಮಿಲಿ ಒಂದು ರೀತಿ ಕಂಪ್ಲೀಟ್ ಫ್ಯಾಮಿಲಿ ಅನ್ನೋ ರೀತಿ ಆಗುತ್ತಲ್ವ. ಸೊ ಅದಕ್ಕೋಸ್ಕರ ಗಂಡು ಮಗುನೇ ಬೇಕು ಅಂತ ಅಂದ್ಕೊಂಡಿದ್ದೆ. ಅದೇ ರೀತಿ ದೇವರು ನನಗೆ ಗಂಡು ಮಗು ಕೊಟ್ಟಿದ್ದಾನೆ.
ಸೊ ಡೆಲಿವರಿ ಎಲ್ಲ ಆದಮೇಲೆ ರಿಕವರಿ ರೂಮ್ಗೆ ಶಿಫ್ಟ್ ಮಾಡಿದ್ರು. ರಿಕವರಿ ರೂಮ್ಗೆ ಶಿಫ್ಟ್ ಮಾಡಬೇಕಾದ್ರೆ ಅಲ್ಲಿ ಆವಾಗಲೇ ಬಂದ್ರಲ್ಲ ಸ್ಟ್ರೆಚರಲ್ಲಿ ಕರ್ಕೊಂಡು ಹೋಗ್ಬೇಕಾದ್ರೆ ತಾಯಿ ಎಲ್ಲರೂ ಸಹ ನನ್ನ ಹತ್ರ ಬರ್ದಿರೋ ಮಗು ಹತ್ರನೇ ಹೋಗ್ತಿದ್ದಾರೆ, ಮಗು ಹೇಗಿದೆ ನೋಡೋಣ ಅಂತ ಹೇಳಿ. ಬಟ್ ಆದಮೇಲೆ ಬಂದು ನನ್ನನ್ನು ಕೂಡ ನೀನು ಆರಾಮಾಗಿದೆಯಾ ಇಲ್ಲ ಅಂತೆಲ್ಲ ಎಲ್ಲರೂ ಕೇಳಿದ್ರು. ಆ್ಯಂಡ್ ಇನ್ನು ರಿಕವರಿ ರೂಮಲ್ಲೂ ಕೂಡ 2 ಅವರ್ಸ್ ಇಟ್ಕೋತಾರೆ. ಬಟ್ ನನಗೆ 1 ಅವರ್ 15 ಮಿನಿಟ್ಸ್ ಏನೋ ಇಟ್ಕೊಂಡಿದ್ರು ಅಷ್ಟೇ. ಕಂಪ್ಲೀಟ್ 2 ಅವರ್ಸ್ ಇದ್ದರೆ ಅನಸ್ತೇಷಿಯಾ ಪವರೆಲ್ಲ ಇಳಿದು ಸ್ವಲ್ಪ ಕಾಲು ಕೈಯೆಲ್ಲ ಆಡಿಸೋ ರೀತಿ ಆಗುತ್ತೆ. ಸೊ ಅದಕ್ಕೋಸ್ಕರ 2 ಅವರ್ಸ್ ಇರಬೇಕು ಅಂತ ಹೇಳ್ತಾರೆ. ಬಟ್ ನನ್ನ ಮತ್ತು ಮಗುನ ನೋಡೋದಕ್ಕೆ ತುಂಬ ಜನ ಬಂದಿದ್ದರು ಅಂತ ಹೇಳಿ ನನ್ನ ಹಸ್ಬೆಂಡು ಬಂದು ಕೇಳ್ತಾನೆ ಇದ್ದರು, ಕಳಿಸಿ ಮೇಡಮ್ ವಾರ್ಡಿಗೆ ಶಿಫ್ಟ್ ಮಾಡಿ ಅಂತ ಕೇಳ್ತಾನೆ ಇದ್ದರು. ಸೊ 1 ಅವರ್ 15 ಮಿನಿಟ್ಸ್ಗೆಲ್ಲ ವಾರ್ಡಿಗೆ ಶಿಫ್ಟ್ ಮಾಡಿಬಿಟ್ರು ಅಂತ ಹೇಳ್ಬೋದು. ಬಟ್ ಆ ಟೈಮಲ್ಲಿ ಅಯ್ಯೋ ಯಾರು ಬರ್ದಿದ್ರೆ ಸಾಕಪ್ಪ, ನನ್ನನ್ನು ನನ್ನ ಪಾಡಿಗೆ ಬಿಟ್ಬಿಟ್ರೆ ಸಾಕಪ್ಪ ಅನ್ನೋ ರೀತಿ ಫೀಲಿಂಗಲ್ಲಿ ಇರುತ್ತೆ. ಬಟ್ ಎಲ್ರಿಗೂ ಕೂಡ ಮಗುನ ನೋಡಬೇಕು ಅನ್ನುವಂತಹ ಎಕ್ಸೈಟ್ಮೆಂಟ್ ಇರುತ್ತಲ್ಲ, ಸೊ ಅದಕ್ಕೋಸ್ಕರ ಎಲ್ಲರೂ ಬಂದೇ ಬರ್ತಾರೆ. ಸೊ ಏನೂ ಮಾಡೋಕ್ಕಾಗಲ್ಲ. ಎಲ್ರಿಗಿಂತ ತುಂಬ ವೆಯ್ಟ್ ಮಾಡ್ತಿದ್ದಿದ್ದು ಅಂದರೆ ನನ್ನ ಮಗಳು. ಆ ಮಗುನ ಎತ್ಕೋಬೇಕು ಅಂತ ಹೇಳಿ ವೆಯ್ಟ್ ಮಾಡ್ತಿದ್ದಿದ್ದು ಅಂದರೆ ನನ್ನ ಮಗಳು. ಆ್ಯಕ್ಚುಲಾಗಿ ಅವಳಿಗೋಸ್ಕರನೇ ಇನ್ನೊಂದು ಮಗು ಮಾಡ್ಕೊಂಡ್ರಿ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಅಷ್ಟು ವೆಯ್ಟ್ ಮಾಡ್ತಿದ್ಲು, ಅಷ್ಟು ಇಷ್ಟ ಅವಳಿಗೆ ಮಕ್ಕಳು ಅಂದರೆ. ಸೊ ಅವಳು ಮಗುನ ಎತ್ಕೊಂಡು ಆಟಾಡ್ಸೋದಕ್ಕೆ ಶುರು ಮಾಡಿದ್ಲು. ಆ್ಯಂಡ್ ಇನ್ನು ನನ್ನ ಸೆಕ್ಷನ್ ಡೆಲಿವರಿ ನಂತರದ ಒಂದು ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅನ್ನೋದನ್ನು ನಾನು ಮುಂದೆ ಬರುವಂತಹ ವಿಡಿಯೋಗಳಲ್ಲಿ ಶೇರ್ ಮಾಡ್ಕೋತೀನಿ. ಲೈಕ್ ಡೆಲಿವರಿ ಆದಮೇಲೆ ಏನೆಲ್ಲ ಆಯಿತು, ನಂತರ ನಾನು ಎಷ್ಟೊತ್ತಿಗೆ ವಾಕ್ ಮಾಡಿದೆ, ಎಷ್ಟು ಅವರ್ಸ್ ಆದಮೇಲೆ ನನ್ನಷ್ಟಕ್ಕೆ ನಾನೇ ವಾಕ್ ಮಾಡೋದಕ್ಕಾಯಿತು, ಇದೆಲ್ಲ ಎಕ್ಸ್ಪೀರಿಯೆನ್ಸ್ನು ನಾನು ಶೇರ್ ಮಾಡ್ಕೋತೀನಿ. ಹಾಗೆ ಏನೇನು ಊಟ ಹಾಸ್ಪಿಟ್ಲಲ್ಲಿ ನಾನು ತಿಂತಿದ್ದೆ ಎಲ್ಲನೂ ಸಹ ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ಕೋತೀನಿ. ವೀಡಿಯೋನ ಮಿಸ್ ಮಾಡದೆ ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್ ಬಾಯ್.